ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೇಯಾ ಆನಂದ್. ಇದೀಗ ಮುಖ್ಯಾಂಶಗಳು. ನೂತನ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಪ್ರಮಾಣ ವಚನ ಸ್ವೀಕಾರ. ಮೂಲಭೂತ ಸೌಕರ್ಯ ವಂಚಿತ ಆಜಾದ್ ನಗರ ಸ್ವಚ್ಛತೆಗೆ ಎಎಪಿ ಆಗ್ರಹ. ವಂಶ ಪಾರಂಪರಿಕ ವೈದ್ಯರುಗಳ ಸೇವೆ ಮುಂದುವರಿಕೆ. ವಿಕಲಚೇತನ ಹೊನ್ನಪ್ಪಗೆ ವಸತಿ ನಿವೇಶನಕ್ಕೆ ಮನವಿ. ಸ್ವಾತಂತ್ರ್ಯ ದಿನದಂದು ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಆಚರಣೆ. ವಾರ್ತೆಗಳ ವಿವರ. ದೇಶದ 14ನೇ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಈ ಮೂಲಕ 2ನೇ ದಲಿತ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾಗಿದ್ದಾರೆ. ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ JS ಖೇಹರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಕೋವಿಂದ್ ಅವರು ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. मैं ईश्वर की शपथ लेता हूं कि रामनाथ कोविंद ईश्वर की शपथ लेता हूं कि मैं श्रद्धापूर्वक भारत के राष्ट्रपति के पद का कार्यपालन करूंगा भारत के राष्ट्रपति के पद का कार्यपालन करूंगा तथा अपनी पूरी योग्यता से संविधान और विधि का परिरक्षण संरक्षण और प्रतिरक्षण करूंगा और मैं भारत की जनता की सेवा और कल्याण में निरत रहूंगा Congratulations. Thank you, sir. मान्यवर, आपका आदेश हो तो आपके पद ग्रहण की उद्घोषणा की जाए और उसे भारत के राजपत्र में प्रकाशित किया जाए। इसकी सूचना प्रमुख सेना केंद्रों तथा विदेश स्थित सभी भारतीय ಈ ಅಭೂತಪೂರ್ವ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ HD ದೇವೇಗೌಡ, ಮನಮೋಹನ್ ಸಿಂಗ್, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ, ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಬಿಜೆಪಿಯ ಹಿರಿಯ ಮುಖಂಡ LK ಅಡ್ವಾಣಿ, ಕೇಂದ್ರ ಸಚಿವರು, ಸಂಸದರು, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಗಣ್ಯರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು. कोविंद भारत के 14वें राष्ट्रपति के रूप में उन्होंने शपथ ग्रहण की और वो अब अपने दायित्व का निर्वहन करेंगे। 21 तोपों की सलामी के साथ नवनिर्वाचित राष्ट्रपति रामनाथ कोविंद को शपथ ग्रहण के बाद 21 तोपों की सलामी दी गई। प्रधानमंत्री नरेंद्र मोदी का अभिवादन करते हुए
तमाम सभी मंत्री, मुख्यमंत्री विभिन्न राज्यों के और सांसदों से मिलते हुए नवनिर्वाचित राष्ट्रपति रामनाथ कोविंद शपथ ग्रहण के बाद की संसद भवन परिसर के केंद्रीय कक्ष से ये सीधी तस्वीरें आप देख रहे हैं। अपने संबोधन में राष्ट्रपति रामनाथ कोविंद ने कहा कि हम सभी ने एक दूसरे के विचारों का सम्मान करना सीखा है और यही लोकतंत्र की खूबसूरती है। न्याय, समानता, बंधुत्व के मूल मंत्र का पालन मैं करूंगा, ये शब्द अपने संबोधन में रामनाथ कोविंद ने कहे। संसद भवन परिसर के केंद्रीय कक्ष में तमाम सभी लोकसभा, राज्यसभा सदस्यों और राजनीतिक दलों के प्रमुखों से मिलते हुए और अब संसद भवन परिसर से बाहर कूच करते हुए राष्ट्रपति रामनाथ कोविंद, पूर्व राष्ट्रपति प्रणब मुखर्जी, साथ में है लोकसभा अध्यक्ष सुमित्रा महाजन, भारत के उपराष्ट्रपति हामिद अंसारी। अब हम यह कह सकते हैं कि एक तरह से पूर्व राष्ट्रपति प्रणब मुखर्जी ಸಾರೋಟಿನಲ್ಲಿ ಬೆಳಗ್ಗೆ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಯವರ ಸೇನಾ ಕಾರ್ಯದರ್ಶಿಯ ಬೆಂಗಾವಲಿನಲ್ಲಿ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದರು. ಸಂಸತ್ನಲ್ಲಿ ನಡೆದ ಕಾರ್ಯಕ್ರಮದ ಬಳಿಕ ಬೆಂಗಾವಲು ಪಡೆಯೊಂದಿಗೆ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ್ಗೆ ಆಗಮಿಸಿದರು. ಅಲ್ಲಿ ಪ್ರಣಬ್ ಮುಖರ್ಜಿಯವರು ಸಾಂಕೇತಿಕವಾಗಿ ಅಧಿಕಾರವನ್ನು ಕೋವಿಂದ್ ಅವರಿಗೆ ಹಸ್ತಾಂತರಿಸಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಗೊಳಪಡುವ ವಾರ್ಡ್ ನಂಬರ್ 7 ಆಜಾದ್ ನಗರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ಮಾರಣಾಂತಿಕ ರೋಗಗಳಿಂದ ಬಳಲುತ್ತಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕರಾದ ಕೆಎಲ್ ರಾಘವೇಂದ್ರ ಅವರು ಆರೋಪಿಸಿದ್ದಾರೆ. ವಾರ್ಡ್ 7 ಆಜಾದ್ ನಗರದ 5 ಮತ್ತು ಆರ್ನೆ ಕ್ರಾಸ್ನ ಮಧ್ಯೆ ಇರುವ ಕನ್ಸರ್ವೆನ್ಸಿ ಸಂಪೂರ್ಣ ಮಲಿನವಾಗಿದ್ದು ಅಲ್ಲಿ ಹಂದಿಗಳು ವಾಸವಾಗಿದ್ದು ಇದರಿಂದ ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾದಂತಹ ಕಾಯಿಲೆಗೆ ಸುತ್ತಮುತ್ತಲಿನ ಜನರು ತುತ್ತಾಗುತ್ತಿದ್ದಾರೆ. ಇದರ ಸಂಬಂಧವಾಗಿ ಪಾಲಿಕೆಯ ಸದಸ್ಯರುಗಳಿಗೆ ಸುಮಾರು 2 ವರ್ಷದಿಂದ ಮನವರಿಕೆ ಮಾಡಿದರೂ ಸಹ ಅವರು ಇತ್ತ ಸುಳಿಯದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವುದರಿಂದ ಬೇಸತ್ತು ಆಮ್ ಆದ್ಮಿ ಪಕ್ಷದವರು ಇಂದು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕರಾದ ಕೆಎಲ್ ರಾಘವೇಂದ್ರ ಅವರು ಮಾತನಾಡಿ, ಬೀದಿ ದೀಪಗಳ ಸಮಸ್ಯೆ ಹಾಗೂ ನೀರಿನ ಸಮಸ್ಯೆ ಸುಮಾರು 10 ವರ್ಷಗಳಿಂದ ಇದ್ದು ಸಂಬಂಧಪಟ್ಟ ಅಧಿಕಾರಿಯಾಗಲಿ ಪಾಲಿಕೆ ಸದಸ್ಯರಾಗಲಿ ಇತ್ತ ಗಮನ ಹರಿಸದೆ ಚುನಾವಣೆಯ ಸಮಯದಲ್ಲಿ ಮಾತ್ರ ಬಂದು ಮತವನ್ನು ಬೇಡುವ ಸಂಪ್ರದಾಯವನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು. ಈ ವಿಷಯವಾಗಿ ಸುಮಾರು ಸತಿಯವರು 10 ವರ್ಷದಿಂದ ಯಾರ್ಯಾರು ಗೆಲ್ತಾರೋ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೂ ಹೇಳ್ತಾ ಇದ್ದಾರೆ. ಸೊ ಯಾರು ಇದಕ್ಕೆ ಕಿವಿ ಕೊಡ್ತಾ ಇಲ್ಲ, ಮಾಡ್ತೀನಿ ಹೇಳ್ಬಿಟ್ಟು ಯಾರು ಬಂದು ಮಾಡ್ತಾ ಇಲ್ಲ. ನಾವು ಮೊನ್ನೆ 3 ದಿನಗಳ ಹೋಗಿ ನೋಡ್ಕೊಂಡ್ ಬಂದ್ರೆ ನಾವು ಈ ಕಡೆ ಒಂದು ದಿನ ಜೀವನ ಮಾಡೋಕ್ಕಾಗಲ್ಲ. ಉಸಿರುಗಟ್ಟ ವಾತಾವರಣ ಇದೆ ಸರ್ ಅಲ್ಲಿ ಜನಗಳು ವೋಟಿಂಗ್ ಮಾತ್ರ ಬರ್ತಾರೆ, ಪ್ರತಿನಿಧಿಗಳು ಕೆಲಸಕ್ಕೆ ಮಾತ್ರ ಬರ್ತಾ ಇಲ್ಲ. ಇವತ್ತಿನ ಬಾರಿ ನೊಂದು ಇವರು ನಮ್ಮ ಹತ್ರ ಹಣ ಹೆಂಗಾರ ಮಾಡಿ ಮಾಡಿಸೋಣ, ನಮ್ಮ ಮಕ್ಕಳಲ್ಲಿ ಆಶೀರ್ವಾದ ಮಾಡ್ತೀವಿ, ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಅನ್ನೋದು ಹೆಣ್ಮಕ್ಳು ಕನ್ನಡ ಕಂಡಿದ್ದಾರೆ. ಸಣ್ಣ ಮಕ್ಕಳಿಗೆ ಡೆಂಗು, ಮಲೇರಿಯಾ ಆ ಥರ ಕಾಯಿಲೆಗಳು ಬರ್ತಾ ಇದ್ದಾವೆ. ಅದ್ರ ಜೊತೆ ಕನ್ಸಲ್ಟೆನ್ಸಿ ರೋಡಲ್ಲಿ ಹಂದಿಗಳು, ಇಲಿ ಹೆಗ್ಣಗಳು ಸತ್ ಬಿದ್ದಿದ್ದಾವಲ್ಲಿ, ಅದನ್ನ ಯಾರು ಕ್ಲೀನ್ ಮಾಡೋರಿಲ್ಲ. ನರಕ ಒಂದು ದಿನ ಒಂದ್ಸತಿ ನೋಡೋ ಸಾಕ್ಷರಲ್ಲಿ ನಾವು ಅರ್ಧ ಗಂಟೆಯಲ್ಲಿ ಇರಲ್ಲ, ಅಷ್ಟು ಕೆಟ್ಟ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಈ ಸಮಸ್ಯೆಗಳನ್ನು 15 ದಿನಗಳಲ್ಲಿ ಪರಿಹರಿಸದಿದ್ದರೆ ವಾರ್ಡಿನ ಸಮಸ್ತ ನಾಗರಿಕರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವುದಾಗಿ ಇದೇ ವೇಳೆಯಲ್ಲಿ ತಿಳಿಸಿದರು. ಈಗ ಶ್ರೀ ನ್ಯೂಸ್ನಲ್ಲಿ ಚಿಕ್ಕದೊಂದು ವಿರಾಮ. ಇದೇ ಚಾಂದಿನಿ ಚೌಕ್, ಇದೇ ರವೀಂದ್ರರ ಸೇತುವೆ, ಇದೇ ಮರೀನಾ ಬೀಚ್, ಇದೇ ಆಜಾದ್ರ ಮೈದಾನ, ಇದೇ ಕಡೆಕ್ ಸಿಂಗರ ಮಾರ್ಗ, ಇದುವೇ ಚಿತ್ತರಂಜನರ ಅವೆನ್ಯೂ, ಇದೇ ಅಣ್ಣನ ನಗರ, ಈ ನದಿಯೇ ಗಂಗಾ, ಇದೇ ಲಕ್ಷ್ಮಿಯ ಕಾಲೋನಿ, ಇದೇ ಬಂಕಿಮರ ರಸ್ತೆ, ಇದೇ ನೆರ್ಮೆನ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ, ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ, ಪಾನ್ ಉಗಿಯಲು ಬಿಡುವುದಿಲ್ಲ, ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ. ನಿಮ್ಮಿಷ್ಟದ ಸಾಂಗ್ ನ ನೀವು ನೋಡ್ಬೇಕಾ, ಕೇಳ್ಬೇಕಾ? ಬೆಳಗೆದ್ದು
ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ವಿರಾಮದ ನಂತರ ಶ್ರೀ ನ್ಯೂಸ್ಗೆ ಸ್ವಾಗತ. ಅನುಭವಿ ಪಾರಂಪರಿಕ ವೈದ್ಯರುಗಳು ಸೇವೆ ಮುಂದುವರಿಕೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ಅವಕಾಶ ಕಲ್ಪಿಸಿದೆ ಎಂದು ಅನುಭವಿ ಮತ್ತು ವಂಶ ಪಾರಂಪರಿಕ ವೈದ್ಯರ ಸಂಘದ ಪ್ರಧಾನ ಸಂಯೋಜಕರಾದ BS ಚಂದ್ರು ಅವರು ತಿಳಿಸಿದರು. ಕರ್ನಾಟಕ ಖಾಸಗಿ ವೈದ್ಯಕೀಯ ಅಧಿನಿಯಮ 2007 ಮತ್ತು 2009 ಕಾಯ್ದೆಯಂತೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಇಲ್ಲದ ಕಾರಣ ರಾಜ್ಯದಲ್ಲಿ ಅನುಭವಿ ಮತ್ತು ವಂಶ ಪಾರಂಪರಿಕ ವೈದ್ಯರುಗಳ ಸೇವೆ ಸಂಕಷ್ಟಕ್ಕೆ ಸಿಲುಕಿತ್ತು. ಈಗ ನಾಟಿ, ಪಾರಂಪರಿಕ, RMP, PMP ಇತರೆ ವೈದ್ಯರುಗಳ ಸೇವೆ ಮುಂದುವರಿಕೆಗೆ ಇದ್ದ ಅಡಚಣೆ ದೂರವಾಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಗೆ ನಿರ್ದೇಶನ ನೀಡಿ ವೈದ್ಯರ ಸಂಘದ ಬೇಡಿಕೆಯನ್ನು 2 ತಿಂಗಳೊಳಗೆ ತುರ್ತಾಗಿ ಈಡೇರಿಸಲು ಸೂಚಿಸಿದೆ. ರಾಜ್ಯದಲ್ಲಿ ಸುಮಾರು 2 ರಿಂದ 3 ಸಾವಿರ ಅನ್ಕ್ವಾಲಿಫೈಡ್ ವೈದ್ಯರುಗಳದ್ದು ಸರ್ಕಾರ ಸೂಕ್ತ ತರಬೇತಿ, ಅನುಭವ, ವಿದ್ಯಾರ್ಹತೆಗಳ ಆಧಾರದಲ್ಲಿ ಸೇವೆ ಮುಂದುವರಿಕೆಗೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಸಂಯೋಜಕರಾದ BS ಚಂದ್ರು ಅವರು ತಿಳಿಸಿದರು. ಸರ್ಕಾರಕ್ಕೆ ನ್ಯಾಯಾಲಯದ ಸೂಚನೆ ಆಗಿದೆ. ಈ ವ್ಯವಸ್ಥೆಯಿಂದ ಸಾಧಾರಣ ರಾಜ್ಯದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನ ವೈದ್ಯರು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಳ್ಳಬಹುದು. ಅವರ ಸೇವಾ ಭದ್ರತೆ ದೂರವಾಗಿದೆ ಅಂತ ನಮ್ಮ ಮುಂದೆ ಹೇಳ್ಕೊಳ್ತೇವೆ. ಇದರಲ್ಲಿ ತಮ್ಮ ಸಹಕಾರ ಬೇಕು. ಅನೇಕ ವೈದ್ಯರು ತಪ್ಪನ್ನು ಮಾಡುವುದು ನಾವು ಸರಿ ಇದ್ದೇವೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಸಹ ಈ ನ್ಯಾಯಾಲಯದ ವ್ಯವಸ್ಥೆಯಿಂದ ಈ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ 30-40 ವರ್ಷ ದುಡಿದಿರ್ತಕ್ಕಂಥ ಏನು ಅವರ ಸೇವೆ ಬದುಕು ನಿಂತು ಅಂದರೆ ಅವರ ಬದುಕು ಅತಂತ್ರ ಆಗ್ತಿತ್ತು. ಅವರಿಗೆ ರಿಹಬಿಲಿಟೇಷನ್ ಇರಬೇಕಾಗಿತ್ತು. ಈಗ ರಿಹಬಿಲಿಟೇಷನ್ ಆಗಿದೆ. ಈ ವ್ಯವಸ್ಥೆಯನ್ನು ಸರಿದೂಗಿಸಲಿಕ್ಕೆ ರಾಜ್ಯ ಉಚ್ಚ ಇರತಕ್ಕಂಥ ಆದೇಶದಿಂದ ಅನುಕೂಲ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂತ ನಾವು ಸರ್ಕಾರಕ್ಕೆ ಒಂದು ಬರೆ ಎಳಿಬೇಕು. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಅನ್ಕ್ವಾಲಿಫೈಡ್ ವೈದ್ಯರ ಬಗ್ಗೆ ವ್ಯವಸ್ಥೆಯನ್ನು ಮಾಡಬೇಕಿತ್ತು, ಸರ್ಕಾರ ಮಾಡಿಲ್ಲ. ಮುಂದಾದರೂ ಬರುವ ಈ 60 ದಿನಗಳ ಅವಧಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಂಶ ಪಾರಂಪರಿಕ ವೈದ್ಯ ವೃತ್ತಿ ನಿರತರು ಹಾಜರಿದ್ದರು. ಕಡು ಬಡವ ಪತಿ ಹುಟ್ಟು ಕುರುಡನಾಗಿದ್ದು ತಮಗೆ ವಾಸಿಸಲು ಆಶ್ರಯ ಯೋಜನೆಯಲ್ಲಿ ಮನೆ ನೀಡಬೇಕೆಂದು ಹಳೆ ಓಬಳಾಪುರದ ವನಮಾಲಾ ಅವರು ಮನವಿ ಮಾಡಿದರು. ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕ್ ಚಿಗಟೇರಿ ಹೋಬಳಿಯ ಬೆಣ್ಣೆಹಳ್ಳಿ ಪಂಚಾಯಿತಿಗೆ ಸೇರಿದ ಹಳೆ ಓಬಳಾಪುರದ ಗ್ರಾಮದ ವಾಸಿ ಅಜ್ಜೊಳ್ಳೆ ಹೊನ್ನಪ್ಪ ಮತ್ತು ಅವರ ಪತ್ನಿ ವನಮಾಲಾ ಅವರು ಅಂಗವಿಕಲ ಕೋಟಾದಲ್ಲಿ ಅಥವಾ ಜನರಲ್ ಕೋಟಾದಲ್ಲಾಗಲಿ ವಸತಿ ರಹಿತರಾದ ಹೊನ್ನಪ್ಪ ಅವರಿಗೆ ವಸತಿ ನಿವೇಶನಕ್ಕೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಸರ್ ಮೊನ್ನೆ ಹೆಸರು ಹೋಗಿದ್ವಿ ಸರ್, ಅವ್ರು ನಮಗೆ ಸಂಬಂಧ ಇಲ್ಲ ಅಂತ ಈ ನಿಮ್ಗೆ ವಸತಿ ಎಲ್ಲ ಒಂದ್ ಅಡಿ ಜಾಗನೂ ಕೊಡೋದಿಲ್ಲ ಅಂತ ಯಾಕೆ ಹೇಳ್ತಾ ಇದಾರೆ ಅವ್ರು? ಹಂಗ ಏನು ಗೊತ್ತಿಲ್ಲ ಸರ್ ನಮಗೆ. ಒಳ್ಳೆಲ್ಲ ನಾವು ನಿಮಗೆ ಒಂದು ವಸತಿ ಎಲ್ಲ ಒಂದ್ ಅಡಿ ಜಾಗನೂ ಕೊಡೋದಿಲ್ಲ ಅಂತ ಇಲ್ಲೇ ಬರ್ಬೇಕು. ನಾವು ಇಂಥಲ್ಲೆಲ್ಲ ಹೋಗಿ ಕೇಳ್ತೀವಲ್ಲ ಸರ್, ನಾವು ಬರ್ತಿದ್ದಿಲ್ಲ ಸರ್. ಅದಕ್ಕೆ ನಾವು ಅವರು ಎಲ್ಲೋ ಹೋಗಿದ್ರೆ ನೀವು ನಮ್ಮ ಹತ್ರ ನೀವು ಅಲ್ಲೆಲ್ಲ ಯಾಕೆ ಹೋಗ್ತೀರ ಅಂತ ಕೇಳ್ತಾರೆ. ಅಲ್ಲಿ ಇದು ಎಸ್ ಹತ್ರ ಹೋಗಿದ್ದಾರೆ ಸರ್, ಅಲ್ಲೆಲ್ಲ ಯಾಕೆ ಹೋಗಿದ್ರಮ್ಮ ನೀವು ಇಲ್ಲ ಮಂಡಲ ಪಂಚಾಯತಿ ಒಳಗೆ ನೀವು ಬಗೆಹರಿಸ್ಕೋಬೇಕಂತ ಹೇಳ್ತಿದ್ದಾರೆ ಸರ್. ನಾವು ಅಲ್ಲೇ ಹೋಗಿದ್ವಿ ಸರ್. ಅಲ್ಲಿ ಹೋದಾಗೂ ಸಹ ನಮ್ಗೆ ಏನಂತಂದ್ರೆ ನೀವು ಎಲ್ಲಿ ಹೋಗಿಲ್ಲ, ಇಲ್ಲೇ ಕೂತ್ಕೊಂಡು ಬಗೆಹರಿಸ್ಕೋಬೇಕಂತ. ನಾವು ಎಷ್ಟು ಸಲ ಹೋದ್ರೆ ನೀವು ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಹೇಳಿ ನಮಗೆ ಈಗ 2 ವರ್ಷದಿಂದ ನಾವು ಹಿಂಗೆ ಸತಾಯಿಸ್ತೇವೆ ಸರ್. ವಸತಿ ಸಚಿವರು ಕೊಟ್ಟಿದ್ದಾರಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಹೊನ್ನಪ್ಪ ಅವರ ಕುಟುಂಬದವರು ಹಾಜರಿದ್ದರು. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣನ 219ನೇ ಜನ್ಮ ದಿನೋತ್ಸವದ ಅಂಗವಾಗಿ ಜಿಲ್ಲಾ ಕುರುಬರ ಯುವ ಘಟಕ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನದಂದು ರಿಂಗ್ ರಸ್ತೆಯಲ್ಲಿರುವ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುವುದು ಎಂದು ಜಿಲ್ಲಾ ಕುರುಬರ ಯುವ ಘಟಕದ ಸದಸ್ಯರು ತಿಳಿಸಿದ್ದಾರೆ. ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದು. ಅಂದು ಸಂಜೆ ರೇಣುಕ ಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು, ಜೊತೆಗೆ
IAS, IPS ಮತ್ತು KS ಪರೀಕ್ಷೆಯಲ್ಲಿ ತೇರಳೆಯಾದಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಜೊತೆಗೆ ನಗರದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ಗಣ್ಯರಿಗೆ, ಈ ದೇಶವನ್ನು ಕಾಯ್ತಕ್ಕಂಥ ಯೋಧರಿಗೆ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ದೇಶಭಕ್ತಿ ಮೂಡಿಸುವಂಥ ದೇಶಭಕ್ತಿ ಗೀತೆಯ ಕಾರ್ಯಕ್ರಮವನ್ನು ಸಹಿತ ರಣಕುಂಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ 15 ಜನ ಸಾಧಕರಿಗೆ ಮತ್ತು ಕುರುಬ ಸಮಾಜದ 5 ಜನ ಗಣ್ಯರಿಗೆ ಸತ್ಕಾರ ಸನ್ಮಾನ ಕಾರ್ಯಕ್ರಮವನ್ನು ಅದೇ ದಿನ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಚಿನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ. ಅಪರಂಜಿ ಚಿನ್ನ 10 ಗ್ರಾಂಗೆ 29,190 ರೂಪಾಯಿ. 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 27,310 ರೂಪಾಯಿ. ಬೆಳ್ಳಿ 1 ಕೆಜಿಗೆ 40,961 ರೂಪಾಯಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಪ್ರಮಾಣ ವಚನ ಸ್ವೀಕಾರ. ಮೂಲಭೂತ ಸೌಕರ್ಯ ವಂಚಿತ ಆಜಾದ್ ನಗರ ಸ್ವಚ್ಛತೆಗೆ ಎಎಪಿ ಆಗ್ರಹ. ವಂಶ ಪಾರಂಪರಿಕ ವೈದ್ಯರುಗಳ ಸೇವೆ ಮುಂದುವರಿಕೆ. ವಿಕಲಚೇತನ ಹೊನ್ನಪ್ಪಗೆ ವಸತಿ ನಿವೇಶನಕ್ಕೆ ಮನವಿ. ಸ್ವಾತಂತ್ರ್ಯ ದಿನದಂದು ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಆಚರಣೆ. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ. ಇದೇ ಚಾಂದಿನಿ ಚೌಕ್. ಇದೇ ರವೀಂದ್ರರ ಸೇತುವೆ. ಇದೇ ಮರೀನಾ ಬೀಚ್. ಇದೇ ಆಜಾದ್ರ ಮೈದಾನ. ಇದೇ ಖಡಕ್ ಸಿಂಗ್ರ ಮಾರ್ಗ. ಇದುವೇ ಚಿತ್ತರಂಜನರ ಅವೆನ್ಯೂ. ಇದೇ ಅಣ್ಣನ ನಗರ. ಈ ನದಿಯೇ ಗಂಗಾ. ಇದೇ ಲಕ್ಷ್ಮಿಯ ಕಾಲೋನಿ. ಇದೇ ಬಂಕಿಮರ ರಸ್ತೆ. ಇದೇ ನರಿಮೇಂದ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ. ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ. ಪಾನ್ ಉಜ್ಜಲು ಬಿಡುವುದಿಲ್ಲ. ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा, तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ. ನಿಮ್ಮಿಷ್ಟದ ಸಾಂಗ್ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ.